ಕರೂರು ಕಾಲ್ತುಳಿತ ಕೇಸ್ನಲ್ಲಿ ಮತ್ತೆ ವಿಜಯ್ಗೆ ಸಮನ್ಸ್ ಜಾರಿಗೊಳಿಸಲಾಗಿದೆ. ಮಾರ್ಚ್ 10ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನಟ ವಿಜಯ್ಗೆ ನೋಟಿಸ್ ಅನ್ನು ನೀಡಲಾಗಿದೆ. ತಮಿಳಿಗ ವೆಟ್ರಿ ಕಳಗಂ ಮುಖ್ಯಸ್ಥ ವಿಜಯ್ಗೆ ಸಿಬಿಐ ಅಧಿಕಾರಿಗಳಿಂದ ಸಮನ್ಸ್ ನೀಡಲಾಗಿದೆ. ಹೆಚ್ಚುವರಿ ಪುರಾವೆಗಳು ಮತ್ತು ಸಾಮಗ್ರಿಗಳನ್ನು ಸಂಗ್ರಹಿಸಬೇಕಾಗಿದೆ. ವಿಜಯ್ ಅವರಿಂದ ಹೆಚ್ಚಿನ ಸ್ಪಷ್ಟೀಕರಣದ ಅಗತ್ಯವಿದೆ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಕಾಲ್ತುಳಿತದಲ್ಲಿ 41 ಜನ ಸಾವಿಗೀಡಾಗಿದ್ದು 60ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ನಟ ದಳಪತಿ ವಿಜಯ್ಗೆ ಸಂಕಷ್ಟಗಳ ಸರಮಾಲೆ ಎದುರಾಗ್ತಾ ಇದೆ. ಕರೂರು ಕಾಲ್ತುಳಿತ ಕೇಸ್ನಲ್ಲಿ ಮತ್ತೆ ಸಿಬಿಐ ಸಮನ್ಸ್ ಅನ್ನು ಜಾರಿಗೊಳಿಸಿದೆ. ನಟ ದಳಪತಿ ವಿಜಯ್ಗೆ ಸಂಕಷ್ಟಗಳ ಸರಮಾಲೆ ಎದುರಾಗಿದೆ. ಕರೂರು ಕಾಲ್ತುಳಿತ, ಈ ಕರೂರು ಕಾಲ್ತುಳಿತ ಯಾಕೆ ಆಯ್ತು ಅಂತ ಕೇಳಿದ್ರೆ, ಅಲ್ಲಿ ಲಕ್ಷಾಂತರ ಮಂದಿ ಬಂದಿದ್ರು. ಆದರೆ ಇವರ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಖಾಲಿ 10,000 ಮಂದಿ ಬರ್ತಾರೆ ಅಂತ ಹೇಳಿ. ಅದಲ್ಲದೆ ಅವತ್ತು ದಳಪತಿ ವಿಜಯ್ ಬರೋಬ್ಬರಿ 6.5 ಗಂಟೆಗಳ ಕಾಲ ಲೇಟ್ ಆಗಿ ಬರ್ತಾರೆ. 6.5 ಗಂಟೆ ಕಾಲ ಅಲ್ಲಿ ವೆಯ್ಟ್ ಮಾಡಿ 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 ನೀರಿಲ್ದೆ ಏನೂ ಇಲ್ಲದೆ ಒದ್ದಾಡ್ತಾ ಇರ್ತಾರೆ. ಸರಿಯಾದ ಆಂಬ್ಯುಲೆನ್ಸ್ಗಳ ಅರೇಂಜ್ಮೆಂಟ್ ಇರಲ್ಲ, ಪೊಲೀಸ್ ಅರೇಂಜ್ಮೆಂಟ್ ಇರಲ್ಲ, ನೀರಿನ ವ್ಯವಸ್ಥೆ ಇರಲ್ಲ. ಅದೆಷ್ಟೋ ಜನ ಸಫಕೇಶನ್ ನಲ್ಲಿ ಸತ್ತು ಹೋದ್ರು. ಅವತ್ತು ಸಫಕೇಶನ್ ನಲ್ಲಿ ನೇರ ವರದಿಯನ್ನು ಅವತ್ತು ನಾನು ಮಾಡ್ತಾ ಇದ್ದೆ. ಅವತ್ತು ರಾತ್ರಿಯ ಹೊತ್ತಲ್ಲಿ ಸುಮಾರು 10 ಗಂಟೆಯಿಂದ 11 ಗಂಟೆಯ ಸುಮಾರಿಗೆ ನಮ್ಗೆ ಆ ಸುದ್ದಿಗಳು ಬಿತ್ತರಾಗಕ್ಕೆ ಶುರುವಾಗುತ್ತೆ. ಸಫಕೇಶನ್ ಆಗಿ, ತಳ್ಳಾಟಗಳಾಗಿ, ಉಸಿರಾಡೋಕೆ, ಉಸಿರು ಎಳ್ಕೊಳ್ಳೋಕೆ ಗಾಳಿ ಇಲ್ಲದೆ ಸತ್ತೋಗ್ಬಿಟ್ರು ಅದೆಷ್ಟು ಜನ. ಆ ವಿಚಾರದ ಕುರಿತಾಗಿ ಇದೀಗ ಸಮನ್ಸ್ ಅನ್ನು ಜಾರಿಗೊಳಿಸಿದೆ ಅಂತೆ ಸಿಬಿಐ. ವಿಜಯ್ ರವರಿಂದ ಮತ್ತಷ್ಟು ಸ್ಪಷ್ಟನೆಗಳು ಬೇಕಾಗಿವೆ. ಯಾರ್ದು ತಪ್ಪು, ಯಾರ್ದು ಸರಿ, ಇದೆಲ್ಲದನ್ನ ನೋಡಿ ಸಿಬಿಐ ತೀರ್ಮಾನವನ್ನ ಮಾಡುತ್ತೆ ಏನು ಮಾಡಬೇಕು ಈ ಪ್ರಕರಣದಲ್ಲಿ ಅಂತ. ತಮಿಳಿಗ ವೆಟ್ರಿ ಕಳಗಂ ಮುಖ್ಯಸ್ಥ ವಿಜಯ್ಗೆ ಸಿಬಿಐ ಅಧಿಕಾರಿಗಳು ಸಮನ್ಸ್ ಜಾರಿಗೊಳಿಸಿದ್ದಾರೆ. ವಿಜಯ್ ಅವರಿಂದ ಹೆಚ್ಚಿನ ಸ್ಪಷ್ಟೀಕರಣದ ಅಗತ್ಯವಿರುವ ಹೆಚ್ಚುವರಿ ಪುರಾವೆಗಳು ಮತ್ತು ಸಾಮಗ್ರಿಗಳನ್ನು ಸಂಗ್ರಹಿಸಬೇಕಿದೆ ಎಂದು ತಿಳಿಸಿದ್ದಾರೆ. ಈ ಮೊದಲು ಪ್ರಕರಣದ ವಿಚಾರಣೆಯನ್ನ ಎಸ್ಐಟಿ ವಹಿಸಿಕೊಂಡಿತ್ತು. ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸಿಬಿಐ ವಿಚಾರಣೆಯನ್ನು ವಹಿಸಿಕೊಂಡಿದೆ. ಕಳೆದ ಜನವರಿ 12 ಮತ್ತು ಜನವರಿ 19ರಂದು ಸಿಬಿಐ ಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ತನಿಖೆ ಭಾಗವಾಗಿ ವಿಚಾರಣೆಗೆ ಹಾಜರಾಗಿದ್ದರು. ಸಿಬಿಐ ಅಧಿಕಾರಿಗಳು ಈಗಾಗಲೇ ಕೆಲವು ಜನರನ್ನ ವಿಚಾರಣೆ ನಡೆಸಿ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ಕಳೆದ ವರ್ಷ ಸೆಪ್ಟೆಂಬರ್ 27ರಂದು ವಿಜಯ್ ಅವರು ಕರೂರಿನಲ್ಲಿ ಪಕ್ಷದ ಸಮಾವೇಶ ಆಯೋಜನೆಯನ್ನು ಮಾಡಿದ್ರು. ಈ ವೇಳೆ ದೊಡ್ಡ ಮಟ್ಟದಲ್ಲಿ ಜನರು ಸೇರಿದ್ರು. ಪರಿಣಾಮ ಸಮಾವೇಶದಲ್ಲಿ ಕಾಲ್ತುಳಿತ ಸಂಭವಿಸಿ 41 ಮಂದಿ ಸಾವನ್ನಪ್ಪಿದ್ರು. ಜೊತೆಗೆ 60ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ರು.